ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಗರಸಭೆಯ ಮ್ಯಾನೇಜರ್ ಮನೆಯ ಮೇಲೆ ಮತ್ತು ಕಚೇರಿಯ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ನಗರಸಭೆಯ ಮ್ಯಾನೇಜರ್ ಲತಾಮಣಿ ಮನೆ ಮೇಲೆ ಕಚೇರಿ ಮೇಲೆ ದಾಳಿಯಾಗಿದೆ. ಚಿಕ್ಕಮಗಳೂರು ನಗರದ ಜಯನಗರ ನಿವಾಸದ ಮೇಲೆ ದಾಳಿಯಾಗಿದೆ. ನಿರಂತರವಾಗಿ ಅವರ ವಿರುದ್ಧ ದೂರು ಬಂದಿರುವ ಕಾರಣ ದಾಳಿ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ದಾಳಿ ನಡೆಸಿ ಲೋಕಾಯುಕ್ತರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವರ ಆದಾಯ ಎಷ್ಟು, ಆದಾಯ ಮೀರಿದ ಅಕ್ರಮ ಗಳಿಕೆ ಎಷ್ಟು, ಹಣ ಎಷ್ಟಿದೆ, ಚಿನ್ನಾಭರಣ ಎಷ್ಟಿದೆ, ಸ್ಥಿರಾಸ್ತಿಗಳೆಷ್ಟಿದೆ, ಚರಾಸ್ತಿಗಳೆಷ್ಟಿದೆ, ಒಟ್ಟು ಅವರ ಆಸ್ತಿಯ ಮೌಲ್ಯ ಎಷ್ಟು, ಹೀಗೆ ಎಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿರುವಂಥ ಪ್ರತಿಯೊಂದು ಕೂಡ ನೋಡ್ತಾ ಇದ್ದೀರಿ. ಒಂದು ಭವ್ಯ ಬಂಗಲೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ನಗರಸಭೆಯ ಮ್ಯಾನೇಜರ್ ಲತಾಮಣಿಯವರ ನಿವಾಸ. ಅವರ ನಿವಾಸದ ಮೇಲೆ ದಾಳಿ ನಡೆದು ಈಗ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ಅವರೇ ಲತಾಮಣಿ. ದಾಳಿಯ ಕಾರಣದಿಂದಾಗಿ ನೋಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಸಿಕ್ಕಂಥ ಚಿನ್ನಾಭರಣಗಳ ಫೋಟೋನ. ಅದರಲ್ಲಿ ಎಷ್ಟು ಚಿನ್ನ ಇದೆ, ಎಷ್ಟು ವಜ್ರ ಇದೆ, ಎಷ್ಟು ಬೆಳ್ಳಿ ಇದೆ, ಬೆಲೆ ಬಾಳುವಂಥ ಇನ್ನಿತರ ಆಭರಣಗಳೆಷ್ಟಿದೆ, ಹೀಗೆ ಎಲ್ಲವನ್ನು ಕೂಡ ತೂಕ ಮಾಡಲಾಗುತ್ತೆ. ಅವರ ಮನೆಯಲ್ಲಿ ಸಿಗುವ ನಗದನ್ನು ಕೂಡ. ಚಿಕ್ಕಮಗಳೂರಿನಲ್ಲಿ ಲೋಕಾಯುಕ್ತ ದಾಳಿಯ ವೇಳೆ ಅಪಾರ ಆಸ್ತಿ ಚಿನ್ನಾಭರಣ ಪತ್ತೆಯಾಗಿದೆ. ನಗರಸಭೆ ಮ್ಯಾನೇಜರ್ ಲತಾಮಣಿಯವರ ಮನೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದೆ. ಒಟ್ಟು 300 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ, ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಗಳು ಪತ್ತೆಯಾಗಿದೆ. SP ಸ್ನೇಹ ನೇತೃತ್ವದಲ್ಲಿ ನಡೀತಾ ಇರುವಂಥ ಪರಿಶೀಲನೆ ಇದು. ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರುವಂಥ ಲತಾಮಣಿಯವರ ನಿವಾಸ. 8 ವರ್ಷಗಳಿಂದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಲತಾಮಣಿಯವರ ಪತಿ ಚಂದ್ರಶೇಖರ್ ಕೂಡ ಸರ್ಕಾರಿ ಅಧಿಕಾರಿ ಆಗಿದ್ದಾರಂತೆ. ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆಗಿದ್ದಾರೆ. ಹೀಗಾಗಿ ಪತಿ ಪತ್ನಿ ಇಬ್ಬರೂ ಕೂಡ ಸರ್ಕಾರಿ ಸೇವೆಯಲ್ಲೇ ಇದ್ದಾರೆ. ಸರ್ಕಾರಿ ಸೇವೆಯಲ್ಲಿದ್ದಾಗ ಅಕ್ರಮ ಆದಾಯ ಕಂಡು ಬಂದರೆ ಅಥವಾ ಅಂಥವರ ವಿರುದ್ಧ ದೂರುಗಳು ಕೇಳಿ ಬಂದರೆ ನೇರವಾಗಿ ದಾಳಿ ಮಾಡುವಂಥ ಅವಕಾಶ ಲೋಕಾಯುಕ್ತರಿಗಿರುತ್ತೆ. ಇವತ್ತು SP ಸ್ನೇಹ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಅದರ ಮೂಲಕ ಅವರ ಚಿನ್ನಾಭರಣ ಆಸ್ತಿ ಪತ್ತೆಗೆ ತಂಡ ಮುಂದಾಗಿದೆ. ಇನ್ನು ಬೆಳಗಾವಿಯಲ್ಲೂ ಕೂಡ ಲೋಕಾಯುಕ್ತರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಚೀಫ್ ಇಂಜಿನಿಯರ್ ಮನೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ನಗದು, ಒಂದು ಕುಬೇರನ ಸಂಪತ್ತು ಕಾಣಸಿಗ್ತಾ ಇದೆ. ಚೀಫ್ ಇಂಜಿನಿಯರ್ ಅವರ ಮನೆಯಲ್ಲಿ ಮುಖ್ಯ ಅಭಿಯಂತರರು ಇಲ್ಲಿ ಕುಬೇರರಾದ ಕತೆ. ಅಶೋಕ್ ಬಾಲ್ಸಂದ್ ಮನೆಯಲ್ಲಿ ಪತ್ತೆಯಾಗಿದೆ. ಅಶೋಕ್ ಬಾಲ್ಸಂದ್ ಮಲಪ್ರಭಾ ಯೋಜನೆಯ ಮುಖ್ಯ ಅಭಿಯಂತರರು. ಬೆಳಗಾವಿಯ ರಾಮತೀರ್ಥದ ನಗರದಲ್ಲಿರುವ ಅಧಿಕಾರಿ ಮನೆ, ಬೆಳಗಾವಿ ಮನೆ, ಧಾರವಾಡದ ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಲೋಕಾಯುಕ್ತ SP ಹನುಮಂತರಾಯ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಬೆಳಗಾವಿಯ ಮನೆಯಲ್ಲಿ CPI ನಿರಂಜನ್ ಪಾಟೀಲ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಒಂದು ಕುಬೇರನ ಸಂಪತ್ತು. ಇದು ಮನೆನ ಅಥವಾ ಜ್ಯುವೆಲರಿ ಶಾಪ ಅನ್ನುವ ರೀತಿಯಲ್ಲಿ ನಿಮಗೆ ಅನುಮಾನ ಬರುವ ರೀತಿಯಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ, ನಗದು ಕೂಡ ಪತ್ತೆಯಾಗಿದೆ. ಇನ್ನು ಎಷ್ಟು ಚಿನ್ನ ಇದೆ, ಎಷ್ಟು ಬೆಳ್ಳಿ ಇದೆ, ಎಷ್ಟು ನಗದು ಸಿಕ್ಕಿದೆ, ಎಷ್ಟು ವಜ್ರ ಇದೆ, ಎಲ್ಲವನ್ನೂ ಕೂಡ ಪೊಲೀಸರು ಈಗ ಲೆಕ್ಕ ಹಾಕಬೇಕಾಗಿದೆ. ನೋಡ್ತಾ ಇದ್ದೀರಿ, ಬೆಳ್ಳಿ ಬಿಂದಿಗೆಗಳನ್ನು ನೋಡ್ತಾ ಇದ್ದೀರಿ, ಬೆಳ್ಳಿ ದೀಪದ ಕಂಬಗಳನ್ನು ನೋಡ್ತಾ ಇದ್ದೀರಿ, ಬೆಳ್ಳಿ ತಟ್ಟೆ ಇದೆ, ಚಿನ್ನದ ತಟ್ಟೆ ಇದೆ, ಚಿನ್ನದ ಚಮಚ ಇದೆ, ಚಿನ್ನದ ಬೌಲ್ ಕೂಡ ಇದೆ, ನೋಡ್ತಾ ಇದ್ದೀರಿ. ಸೊ ಹೀಗೆ ಚಿನ್ನ, ಬೆಳ್ಳಿ ಅನ್ನೋದನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿದ್ದಾರೆ. ಇದರಲ್ಲಿ ಅಕ್ರಮ ಎಷ್ಟು, ನಿಜವಾಗಿ ಅವರ ಆದಾಯಕ್ಕೆ ತಕ್ಕಂತೆ ಇರುವಂಥದ್ದೆಷ್ಟು, ಎಲ್ಲವನ್ನು ಕೂಡ ಪರಿಶೀಲನೆ ವೇಳೆ ಲೋಕಾಯುಕ್ತರು ಕಂಡುಕೊಳ್ಳಲಿದ್ದಾರೆ.
ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇವರು ಮುಖ್ಯ ಅಭಿಯಂತರರೋ ಅಥವಾ ಕುಬೇರನ ಮರಿಮೊಮ್ಮಕ್ಕಳು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನ, ಬೆಳ್ಳಿ, ನಗದು ಹೀಗೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ. ಇದು ಚಿನ್ನ ಬೆಳ್ಳಿ ಕಥೆ ಆದರೆ ಇನ್ನು ಚರಾಸ್ತಿ ಸ್ಥಿರಾಸ್ತಿಗಳ ಕಥೆ ಏನು ಅಂತ? ದಶರಥ್, ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಧಾರವಾಡದಲ್ಲಿ ಈ ಒಂದು ದಾಳಿ ಆರಂಭ ಆಗುತ್ತೆ. ಯಾಕಂದ್ರೆ ಧಾರವಾಡದ ಮಲಪ್ರಭಾ ಯೋಜನೆಯ ಮುಖ್ಯ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಅಶೋಕ್ ವಾಲ್ಸನ್ ಮನೆ ಮೇಲೆ ಈಗ ದಾಳಿ ಆಗಿರ್ತಕ್ಕಂಥದ್ದು. ಧಾರವಾಡ ಕಚೇರಿ ಆಗಿರ್ಬೋದು ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ರಾಮನಗರದಲ್ಲಿರುವಂಥ ಒಂದು ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ. ಬೆಳಗಾವಿ ಲೋಕಾಯುಕ್ತ SP ಹನುಮಂತರಾಯಪ್ಪ ನೇತೃತ್ವದ ತಂಡ ಈ ದಾಳಿ ನಡೆಸಿ ಈಗಾಗಲೇ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿ ಮನೆಯಲ್ಲಿ ಈಗಾಗಲೇ ಏನು ಚಿನ್ನಾಭರಣ ಆಗಿರ್ಬೋದು, ವಜ್ರದ ಏನು ಆಭರಣಗಳಾಗಿರ್ಬೋದು ಮತ್ತು 1.5 ಲಕ್ಷ ರೂಪಾಯಿಯಷ್ಟು ನಗದು ಹಣ ಪತ್ತೆ ಆಗಿರ್ತಕ್ಕಂಥದ್ದು ಈಗ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಆ ಒಂದು ಅಧಿಕಾರಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಜೊತೆಗೆ ಏನು ಬ್ಯಾಂಕ್ನ ವಿವಿಧ ಲಾಕರ್ಗಳನ್ನು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲ ಬ್ಯಾಂಕ್ಗಳು ಇರ್ತಕ್ಕಂಥ ಲಾಕರ್ಗಳಲ್ಲಿ ಕೂಡ ಚಿನ್ನಾಭರಣ ಇದಾವೋ ಅಥವಾ ಆಸ್ತಿ ಪತ್ರಗಳಿದಾವೋ ಅನ್ನುವಂಥ ಪರಿಶೀಲನೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಈ ಒಂದು ಅಧಿಕಾರಿ ಅಕ್ರಮವಾಗಿ ಸಂಪತ್ತನ್ನು ಸಂಪಾದಿಸಿದ್ದಾರೆ, ಎಷ್ಟು ಜಮೀನನ್ನು ಖರೀದಿ ಮಾಡಿದ್ದಾರೆ, ಎಷ್ಟು ಫ್ಲಾಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಎಲ್ಲೆಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸದ್ಯ ಬೆಳಗಾವಿ ಮನೆಯಲ್ಲಿ ಮಾತ್ರ ಏನು ಅವರ ಪತ್ನಿ ಬಳಸ್ತಿರ್ತಕ್ಕಂಥ ಚಿನ್ನಾಭರಣಗಳಾಗಿರ್ಬೋದು, ಜೊತೆ ಮನೆಯಲ್ಲಿದ್ದಂಥ ಏನು ಬೆಳ್ಳಿಯ ಸಾಮಗ್ರಿಗಳಾಗಿರ್ಬೋದು, ಅವೆಲ್ಲವೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ದಾಳಿ